ಎವ್ರಿವನ್. 46ನೇ ಪ್ರಶ್ನೆಯನ್ನ ನೋಡೋಣ. 6 ಪ್ಲಸ್ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ನಾವು ಸಾಧನೆ ಮಾಡೋದಿಕ್ಕಿರೋದು 6 ಪ್ಲಸ್ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು ಸಾಧಿಸಬೇಕು. ಅದಕ್ಕೆ ನಾವು ಊಹೆಯಾಗಿ ತಗೊಳ್ಳೋದು ಇಲ್ಲಿ ಮಕ್ಕಳೇ, ಇದರ ವಿಲೋಮವನ್ನ ನಾವು ಊಹೆಯಾಗಿ ತಗೊಳ್ಬೇಕು. ಅಂದ್ರೆ 6 ಪ್ಲಸ್ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆಯಾಗಿ ತಗೊಳ್ಳೋಣ. ಹೀಗೆ ತಗೊಂಡಾಗ ನಾವಿದನ್ನ ಯಾವ ರೀತಿ ಬರಿಬಹುದು? 6 ಪ್ಲಸ್ ವರ್ಗಮೂಲ 2 ನಾವು p/q ರೂಪದಲ್ಲಿ ಬರಿಬಹುದು. ಯಾಕಂದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ. ಹಾಗೆ ಇಲ್ಲಿ p ಮತ್ತೆ q ಪೂರ್ಣಾಂಕಗಳಾಗಿರ್ಬೇಕು. ಮತ್ತೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತೆ. ಈಗ ಸಮೀಕರಣ 1ರ ಎರಡೂ ಭಾಗದಿಂದ ನಾವು 6 ಕಳೆದಾಗ ನಮ್ಗೇನ್ ಸಿಗತ್ತೆ? 6 ಪ್ಲಸ್ ವರ್ಗಮೂಲ 2 ಮೈನಸ್ 6 ಸಮ p/q ಮೈನಸ್ 6 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಆದ್ರೆ ಇಲ್ಲಿ ಒಂದು ಪ್ಲಸ್ 6 ಇದೆ, ಇನ್ನೊಂದು ಮೈನಸ್ 6 ಇದೆ. ಸೊ ಇದೆರಡು ಕ್ಯಾನ್ಸಲ್ ಆಗಿ ವರ್ಗಮೂಲ 2 ಸಮ p/q ಮೈನಸ್ 6 ಅಂತ ಸಿಗುತ್ತೆ ನಮ್ಗೆ. ಇಲ್ಲಿ ಲಸಅವನ್ನ ತಗೊಂಡಾಗ ನಮ್ಗೆ p ಮೈನಸ್ 6q/q ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈ ಒಂದು ಸಮೀಕರಣ ಏನಿದೆ ಇದನ್ನ ಗಮನಿಸಿ ಮಕ್ಕಳೇ. ಇದರ ಬಲಭಾಗದಲ್ಲಿರೋದು ಅಂದ್ರೆ p ಮೈನಸ್ 6q/q ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ? ಯಾಕೆ ಅಂದ್ರೆ p ಮತ್ತೆ q ಪೂರ್ಣಾಂಕಗಳಾಗಿದೆ, ಹಾಗೆ ಸಹ ಅವಿಭಾಜ್ಯ ಸಂಖ್ಯೆ ಆಗಿರೋದಕ್ಕೆ ಅದರಿಂದ ಉಂಟಾಗ್ತಾ ಇರುವಂತಹ ಈ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅದು ಯಾವುದಕ್ಕೆ ಸಮ ಅಂತ ನಾವು ನೋಡ್ತಾ ಇದ್ದೀವಿ? ವರ್ಗಮೂಲ 2ಕ್ಕೆ ಸಮ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದನ್ನ ನಾವು p/q ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ p/qಗಳು ಪೂರ್ಣಾಂಕಗಳಾಗಿರ್ಬೇಕು ಅಲ್ವಾ? ಭಾಗಲಬ್ಧ ಸಂಖ್ಯೆ ಅಂತ ಅಂದ್ರೆ ನಾವು ಅದನ್ನ p/q ರೂಪದಲ್ಲಿ ಬರೆಯೋದಿಕ್ಕೆ ಬರಬೇಕು. ಹಾಗೆ p ಮತ್ತೆ qಗಳು ಪೂರ್ಣಾಂಕಗಳಾಗಿರ್ಬೇಕು. ಆದ್ರೆ ಇಲ್ಲಿ ಕೊಟ್ಟಿರೋದು ವರ್ಗಮೂಲ 2, ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಅಂತ ನಾವು ಬರೆಯೋದಿಕ್ಕೆ ಸಾಧ್ಯ ಇಲ್ಲ, ಸಮ ಆಗಿರೋದು ಇಲ್ಲ. ಸೊ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಹಾಗಿದ್ಮೇಲೆ ನಮ್ಮ ಊಹೆ ಏನಿದೆ ಅದು ಸುಳ್ಳಾಗಿದೆ ಅಥವಾ ತಪ್ಪಾಗಿದೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಊಹೆ ಏನಾಗಿತ್ತು ನಮ್ದು? 6 ಪ್ಲಸ್ √2 ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು ಊಹೆಯಾಗಿ ತಗೊಂಡಿದ್ವಿ. ನಮ್ಮ ಊಹೆ ತಪ್ಪು ಅಂತ ಅಂದ್ರೆ ಅರ್ಥ ಏನು ಮಕ್ಕಳೇ? 6 ಪ್ಲಸ್ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲ್ಲ,
ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಇದನ್ನ ನಾವು ಈ ರೀತಿಯಾಗಿ ಸಾಧನೆ ಮಾಡಬಹುದು.